ಹಲೋ ಫುಡೀಸ್, ಇದು ಬಂದು ಆಂಟಿನ ಉಂಡೆ ಡ್ರೈ ಫ್ರೂಟ್ಸಿಂದ ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ಒಬ್ರು ಯಾರು ಹೇಳ್ತಾ ಇದ್ರು, ಅವ್ರಿಗೆ ಮೋಸ್ಟ್ಲಿ ಡ್ರೈ ಫ್ರೂಟ್ಸ್ಗೂ ಕಡಲೆ ಬೀಜಗೂ ವ್ಯತ್ಯಾಸ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದ್ರ ಜೊತೆಗೆ ಇದನ್ನ ನೋಡಿದ್ರೆ ಚಿಕ್ಕ ಮಕ್ಕಳು ಕೂಡ ಹೇಳ್ಬಿಡ್ತಾರೆ ಇದು ಬೆಲ್ಲದಿಂದ ಮಾಡಿರೋದು ಅಂತ. ಕಲರ್ ನೋಡಿದ್ರೇ ಗೊತ್ತಾಗುತ್ತೆ, ಹಾಗೆ ಬಾಯಲ್ಲಿ ಹಾಕಿದ ತಕ್ಷಣ ಗೊತ್ತಾಗುತ್ತೆ ಇದು ಬೆಲ್ಲ, ತುಪ್ಪ ಮತ್ತು ಡ್ರೈ ಫ್ರೂಟ್ಸಿಂದ ಮಾಡಿರ್ತಕ್ಕಂಥದ್ದು ಅಂತ. ಕೆಲವರು ಮಂಡವಾದಾಗ ಮಾಡ್ತಾ ಇರ್ತಾರೆ, ಇಲ್ಲ ಇದ್ರಲ್ಲಿ ಸಕ್ಕರೆನೇ ಹಾಕಿರೋದು ಮತ್ತು ಇದರಲ್ಲಿ ಕಡಲೆ ಬೀಜ ಹಾಕಿದ್ದಾರೆ ಅಂತ. ಅಂಟಿನ ಉಂಡೆಯಲ್ಲಿ ಕಾಮನ್ ಸೆನ್ಸ್ನ ಬಳಸಿ ನೋಡಿ, ಯಾರಾದರೂ ಆಗಿರಲಿ. ಅಂಟಿನ ಉಂಡೆಯಲ್ಲಿ ಕಡಲೆ ಬೀಜ ಬಳಸಲ್ಲ, ಸಕ್ಕರೆ ಬಳಸೋದಿಲ್ಲ. ಅದು ಒಬ್ಬರು ಹೇಳಿದ್ರೆ ಕೇಳೋ ಅಂಥ ತಿಳುವಳಿಕೆನಾದರೂ ಇರಬೇಕಂತೆ, ಅಥವಾ ಸ್ವಂತ ಬುದ್ಧಿನಾದರೂ ಇರಬೇಕಂತೆ. ಕೆಲವ್ರಿಗೆ ಅದೆರಡೂ ಇರಲ್ಲ, ಏನೂ ಮಾಡೋಕ್ಕಾಗಲ್ಲ. ಹಾಗೆಯೇ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನು ತಿಂತಿದ್ದೀವಿ ಅನ್ನೋದ್ರ ಬಗ್ಗೆ ಅರಿವಿರಬೇಕಂತ ಹೇಳ್ತಾ ಇದ್ದೀನಿ. ಹಾಗೆ ಅವ್ರಿಗೆ ಪ್ರೂವ್ ಮಾಡಿ 10,000 ರೂಪೀಸ್ ಫ್ರೀಯಾಗಿ ಕೊಡ್ತೀನಿ ಅಂತಲೂ ಸಹ ನಾನು ಹೇಳಿದ್ದೆ. ಇರಲಿ, ಅದನ್ನಲ್ಲಿಗೆ ಬಿಡ್ತೀನಿ. ಮಾರ್ಕೆಟಲ್ಲಿ 2 ಥರ ತರಕಾರಿ ಸಿಕ್ಕತ್ತೆ. ಒಂದು ಗುಡ್ಡೆ ಹಾಕ್ಕೊಂಡಿರೋ ತರಕಾರಿ, ಇನ್ನೊಂದು ಫ್ರೆಶ್ ಆಗಿರ್ತಕ್ಕಂಥದ್ದು. ಆಯ್ಕೆ ನಮ್ಮದಾಗಿರಬೇಕು, ನಾವು ಏನು ತಿನ್ನಬೇಕು ಅನ್ನೋದನ್ನು. ಕೊಳ್ತು ಅರ್ಧಂಬರ್ಧ ಕಟ್ ಮಾಡಿರೋದು ಗುಡ್ಡೆ ಇಟ್ಕೊಂಡು ಮಾರೋರು ಇದ್ದಾರೆ, ಫ್ರೆಶ್ ಆಗಿ ತೊಗೊಂಡು ತಿನ್ನೋರು ಇದ್ದಾರೆ. ನಾವೇನು ತಿಂತಿದ್ದೀವಿ ಅಂತ ಗೊತ್ತಾಗಬೇಕು. ಆಮೇಲೆ ಇದಾದಮೇಲೆ ಅವರಿಗೆ ನಮ್ಮ ಲಡ್ಡು ಪ್ರೈಸ್ನಲ್ಲಿ 2 kg ಲಡ್ಡು ಸಿಗ್ತಾ ಇದೆಯಂತೆ. ಧಾರಾಳವಾಗಿ ಅದೇ ಲಡ್ಡನ್ನ ತಿನ್ನಿ ಅಂತ ಹೇಳ್ತೀನಿ. ಯಾಕೆಂದರೆ ಕ್ವಾಲಿಟಿ ಬೇಕಂದರೆ ಮಾತ್ರ ನಮ್ಮ ಲಡ್ಡುನ, ನಮ್ಮ ಪ್ರಾಡಕ್ಟ್ಸ್ನ ಟ್ರೈ ಮಾಡಿ. ರೋಡ್ ವೇಸ್ಟ್ ತಿನ್ನಬೇಕಂದ್ರೆ ಆಯ್ಕೆ ನಿಮಗೆ ಬಿಟ್ಟಿದ್ದು. ಫಸ್ಟ್ ಆಫ್ ಆಲ್, ಡ್ರೈ ಫ್ರೂಟ್ಸ್ ಯಾವುದು 1000 ರೂಪಾಯಿ ಕೆಳಗಡೆ ಇಲ್ಲ. ಅಂಥದ್ರಲ್ಲಿ 600 ರೂಪಾಯಿ kg ಲಡ್ಡು ಎಲ್ಲಿಂದ ಸಿಕ್ಕತ್ತೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ, ಅರ್ಥ ಆಗುತ್ತೆ ನಿಮಗೆ.